ಹಲೋ ವೀಕ್ಷಕರೇ, ನಾನು ಮೂನ್ ಕ್ರೀಮ್ ಸ್ಪೈಸ್ ಚಾನಲಿಂದ ಮಾತಾಡ್ತಿರೋದು. ನಾನಿವತ್ತು ಗಟ್ಟಿ ಗಿಂಡ ಮಾಡಬೇಕು ಅಂತಿದ್ದೀನಿ. ಅದು ಬೆಂದ ಮೇಲೆ ಕೊರೆದು ಕಟ್ ಮಾಡ್ತಾರಲ್ಲ, ಪೀಸ್ ಥರ ಬರುತ್ತಲ್ಲ, ಆ ಥರ ನಾನು ಮಾಡಬೇಕು ಅಂತಿದ್ದೀನಿ. ಇದು ಬೇರೆ ಹಸುವಿನ ಹಾಲು, ಮಾರನೇ ದಿವಸದ ಹಾಲಿಗೆ ಕರೆದಿರೋ ಹಾಲು ಫಸ್ಟ್ ಡೇ ಕರೆದಿರ್ತಾರಲ್ಲ, ಅದನ್ನ ಒಂದು ಅರ್ಧ ಮುಕ್ಕಾಲು ಲೋಟ ಮಿಕ್ಸ್ ಮಾಡಿದ್ದೀನಿ. ಈಗ ನಾನು ಇದಕ್ಕೆ ಎಷ್ಟು ಬೇಕೋ ಅಳತೆಗೆ ತಕ್ಕಂಗೆ ನಾನು ಇಷ್ಟು ಬೆಲ್ಲ ಹಾಕ್ತೀನಿ. ನೋಡ್ಕೊತೀನಿ, ಕಡಿಮೆ ಆದರೆ ಇನ್ನೊಂದು ಸ್ವಲ್ಪ ಸೇರಿಸ್ತೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಕರಗಿಬಿಡಲಿ ಬೆಲ್ಲ. ಚೆನ್ನಾಗಿ ಕರಗಿದ ಮೇಲೆ ಇದನ್ನು ಸ್ವಲ್ಪ ಆಮೇಲೆ ಸೋಸ್ತೀನಿ, ಯಾಕೆಂದರೆ ಏನಾರ ಒಂದು ಸ್ವಲ್ಪ ಧೂಳಿದ್ರೆ ಹೋಗಲಿ ಅಂಥೇಳಿ. ಬೆಲ್ಲ ಒಂದು ಸ್ವಲ್ಪ ಕರಗ್ತಾ ಇದೆ, ಹಾಗಾಗಿ ಒಂದು ಸ್ವಲ್ಪ ಕೈ ಆಡಿಸ್ತಾ ಇರ್ತೀನಿ. ಇದೊಂದು ಸ್ವಲ್ಪ ಕರಗಲಿ, ನಮಗೆ ಟೇಸ್ಟ್ ನೋಡ್ಕೊಂಡು ಸ್ವಲ್ಪ ಸೇರಿಸೋಣಂತೆ. ಇಲ್ಲ ಕರೆಕ್ಟಾಗಿದ್ದರೆ ಅಷ್ಟೇ ಸಾಕು. ಯಾಕೆಂದರೆ ಒಂದು ಇಷ್ಟು ಹಾಲಿಗೆ ಒಂದು ಅಚ್ಚು ಬೆಲ್ಲ ಹಾಕಿದ್ದೀನಿ ನಾನೀಗ. ನೋಡ್ತೀನಿ, ಕರೆಕ್ಟಾಗಿ ಸ್ವೀಟ್ ಇತ್ತು ಅಂದರೆ ಸರಿ, ಇಲ್ಲ ಅಂದರೆ ಕಡಿಮೆ ಆದರೆ ಇನ್ನೂ ಸ್ವಲ್ಪ ಸೇರಿಸ್ತೀನಿ. ಬೆಲ್ಲ ಕರಗೋದ್ರೊಳಗೆ ನಾನು ಇದನ್ನ ಪೌಡ್ರ್ ಮಾಡ್ಕೊತೇನೆ. ಏಲಕ್ಕಿ ಹಾಕಿದರೆ ಘಮ ಬರುತ್ತೆ. ಒಂದು 5 ಏಲಕ್ಕಿ ಹಾಕಿದರೆ ಅದು ಬೆಲ್ಲ ಕರಿದ ಮೇಲೆ ಅದಕ್ಕೆ ಮಿಕ್ಸ್ ಮಾಡ್ತೀನಿ. ಇದು ಯಾವ ಸ್ವೀಟಿಗೇನು ಕಡಿಮೆ ಇರಲ್ಲ, ತುಂಬಾ ರುಚಿಯಾಗಿರುತ್ತೆ. ತಿಂದರೆ ಇನ್ನೂ ತಿನ್ನಬೇಕು ಅನ್ನಿಸುತ್ತೆ. ಇದು ಚಪಾತಿ ಜೊತೆಲೂ ತಿನ್ಬೋದು, ಅಥವಾ ರೊಟ್ಟಿ ಜೊತೆಗೂ ತಿನ್ಬೋದು, ಇಲ್ಲ ಹಾಗೇನೂ ತಿನ್ಬೋದು. ಬಾಯಲ್ಲಿಟ್ಟರೆ ಸ್ಮೂತಾಗಿ ಕರಗಿ ಒಳಗೆ ಹೋಗ್ತಾ ಇರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ವೀಕ್ಷಕರೇ, ಇದನ್ನು ನಾನು ಸ್ವಲ್ಪ ಸೋಸ್ಕೊತಾ ಇದ್ದೀನಿ, ಸ್ವಲ್ಪ ಧೂಳಿದ್ರೆ ಹೋಗಲಿ ಅಂತ. ಇದು ಮಾಡೋ ವಿಧಾನ ಅಂತೂ ತುಂಬಾ ಸುಲಭ, ಸಿಂಪಲ್ಲಾಗಿ ಮಾಡ್ಬೋದು, ಯಾರಾದರೂ ಮಾಡ್ಬೋದು. ಇದನ್ನ ಒಂದು ಸರಿ ನೋಡ್ಕೊಂಬಿಟ್ರೆ ಆರಾಮಾಗಿ ಮಾಡ್ಬೋದು. ಈ ಸೋಸಿದ್ದಾಗಿದೆ, ಇದಕ್ಕೆ ನಾನು ಏಲಕ್ಕಿ ಪೌಡ್ರ್ ಹಾಕ್ತೀನಿ. ಇವಾಗ ಮತ್ತೆ ಪುನಃ ಸೋಸಲ್ಲ, ಯಾಕೆಂದರೆ ಮಧ್ಯದಲ್ಲಿ ಏಲಕ್ಕಿ ಪೌಡ್ರು ಸಿಗ್ತಾಯಿದ್ರೆ ಒಳ್ಳೆ ರುಚಿ ಕೊಡ್ತಾ ಇರುತ್ತೆ. ಈ ಸೋಸಿದ್ರೆಲ್ಲ ಮತ್ತೆ ವೇಸ್ಟ್ ಆಗೋಗ್ಬಿಡುತ್ತೆ. ಇದನ್ನು ಒಂದ್ಸರಿ ಗೂರಾಡಿಬಿಟ್ಟು 2 ಪಾತ್ರೆಗೆ ಹಾಕಿಬಿಟ್ಟು, ಒಂದು ಪಾತ್ರೆ ಫಸ್ಟು ಹಬೆಯಲ್ಲಿ ಬೇಯಿಸ್ಬಿಡ್ತೀನಿ. 20 ನಿಮಿಷ ಬೇಯಿಸಿದರೆ ಸಾಕು. 20 ನಿಮಿಷದಲ್ಲಿ ಒಂದು ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಬಿಟ್ರೆ 20 ನಿಮಿಷಕ್ಕೆ ಅದು ಬೆಂದುಬಿಡುತ್ತೆ. ಈ ಹಲ್ವಾ ಹೆಂಗೆ ಪೀಸ್ ಆಗುತ್ತೋ, ಅಲ್ಲಾಡುತ್ತೋ ಕುಯ್ದಾಗ, ಆ ಥರ ಇದು ಅಲ್ಲಾಡ್ತಾ ಇರುತ್ತೆ ನೋಡಿ. ಇದೆಲ್ಲ ಆದಮೇಲೆ ಈಗ 2 ಪಾತ್ರೆಗೆ ಹಾಕಿಬಿಟ್ಟು ಅದನ್ನು ಸ್ಟೀಮಿಗೆ ಇಡ್ತೀನಿ ನಾನು. ನೋಡಿ ವೀಕ್ಷಕರೇ, ನೀರು ಕುದೀತಾ ಇದೆ, ಅದರೊಳಗೆ ಒಂದು ರಿಂಗ್ ಇಟ್ಟೀನಿ. ಇದು ಹಬೆಲೆ ಬೇಯಿಸೋಕ್ಕಾಗಿದ್ದರಿಂದ ಈ ಥರ ಇಟ್ಬಿಟ್ಟು, ಬೇಕಂದರೆ ಪ್ಲೇಟ್ ಮುಚ್ಬೋದು, ಏನು ತೊಂದರೆ ಇಲ್ಲ. ನಾನು ಒಂದು ಮೀಡಿಯಮ್ ಉರಿಯಲ್ಲಿ ಬೇಯಿಸ್ದಿಂದ ಅದನ್ನು ನೀರು ಒಳಗೋಗಲ್ಲ, ಹಾಗಾಗಿ ನಾನು ಹೀಗೆ ಮುಚ್ತೀನಿ ನೋಡಿ. ಒಂದು 1/4 ಗಂಟೆ 20 ನಿಮಿಷದಲ್ಲಿ ಅದು ಬೆಂದೇ ಹೋಗಿಬಿಡುತ್ತೆ. ವೀಕ್ಷಕರೇ, ಇದು ನೋಡ್ತೀನಿ ಬೆಂದಿದೆಯಾ ಅಂತ ನೋಡಿ. ಇದಕ್ಕೆ ಅಂಟದೆ ಹೋದರೆ ಅದು ಬೆಂದಿದೆ ಅಂತ ಅರ್ಥ, ಹಾಲು ಅಂಟಬಾರ್ದು ಇದಕ್ಕೆ. ಇದಾಗಲೇ ಬೆಂದಾಗಿದೆ. ಆಮೇಲೆ ತುಂಬಾ ಬೇಯಿಸ್ಬಾರ್ದು ನಾವು, ಅದೊಂಥರ ಜಂಡು ಥರ ಆಗಿಬಿಡುತ್ತೆ. ಆಮೇಲೆ ತೊಳೆ ಒಂಥರ ಬಾಯೊಳಗೆ ಜಂಡು ಥರ ಆಗಿಬಿಡುತ್ತೆ, ಕ್ಲೀನಾಗಿ ಇದಾದಂಗೆ ಆಗಲ್ಲ, ಸ್ಮೂತಾಗಿರಲ್ಲ ಅದು. ನೋಡಿ ವೀಕ್ಷಕರೇ, ಇದು ತೆಗೆದು ಅದನ್ನ ಕುಯ್ದು ತೋರಿಸ್ತೀನಿ ಇವಾಗ. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬೆಂದ್ಬಿಟ್ಟಿದೆ. ಇದನ್ನು ಹಿಂಗೆ ಕೊರೆದ್ರೆ ನೋಡಿ, ಈಗ ಇಲ್ಲೇ ಅಲ್ಲಾಡ್ತಾ ಇದೆ ನೋಡಿ, ಇಲ್ಲೇ ಅಲ್ಲಾಡ್ತಾ ಇದೆ ಅದು. ವೀಕ್ಷಕರೇ ನೋಡಿ, ಗಿಣ್ಣ ರೆಡಿಯಾಗಿದೆ ನೋಡಿ, ಹಿಂಗೆ ಅಲ್ಲಾಡ್ತಾಯಿದೆ. ಮೀಡಿಯಮ್ ಗೀ ಹಾಲು ಹಾಕಿದರೆ ಈ ಥರ ಅಲ್ಲಾಡುತ್ತೆ. ತುಂಬ ಜಾಸ್ತಿ ಗೀ ಹಾಲು ಹಾಕಿದರೆ ರಬ್ಬರ್ ಥರ ಆಗುತ್ತೆ, ಅದು ತಿನ್ನೋದಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ನೋಡಿ. ನೋಡಿ, ನಿಮಗೆ ನಾನು ಮಾಡಿದ್ದು ಈ ಸ್ವೀಟ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಬೇರೆ ಥರ ಸ್ವೀಟು ಅಥವಾ ಜ್ಯೂಸು ತೋರಿಸ್ತೀನಿ ನಾನು ನೋಡಿ. ಥ್ಯಾಂಕ್ ಯು.